ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಬಾಂಬ್ ಹಾಕಿದ್ದಾರೆ. ಮೀಸಲಾತಿ ಕೊಡೋದಕ್ಕೆ ಆಗಲ್ಲ ಅಂದಿದ್ದೇ ಅಂದಿದ್ದು ಉತ್ತರ ಕರ್ನಾಟಕ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೇಳಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದ್ದು ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲವೂ ಇವತ್ತು ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬಂತು. ಬರೀ ಚರ್ಚೆಯಲ್ಲ, ಕಾವೇರಿದ ಚರ್ಚೆ ಆಯಿತು. ಚರ್ಚೆ ವಿಕೋಪಕ್ಕೆ ಹೋಯಿತು. ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಂವಿಧಾನ ವಿರುದ್ಧವಾಗಿ ಮೀಸಲಾತಿ ಕೊಡಲ್ಲ ಅಂತ ಘೋಷಣೆ ಮಾಡಿದ್ರು. ತಾಕತ್ತಿದ್ರೆ ಮೀಸಲಾತಿ ಕೊಡಲ್ಲ ಅಂತ ಘೋಷಿಸಿ ಅನ್ನುವಂಥ ಚಾಲೆಂಜ್ ಹಾಕಿದ್ದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಮೀಸಲಾತಿ ಆಗಲ್ಲ ಅಂತ ಸಿಎಂ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ತಗೊಳ್ಳೋದು ಗೊತ್ತಿದೆ ಅಂತ ಸರ್ಕಾರಕ್ಕೆ ಪಂಚಮಸಾಲಿ ಶ್ರೀ ಪ್ರತಿ ಸವಾಲನ್ನು ಕೂಡ ಹಾಕಿದ್ರು. ಅಧಿವೇಶನದಲ್ಲಿ ಓಪನ್ ಹೇಳ್ರಿ, ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಓಪನ್ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೆ ಬಿಡ್ತೇವೆ. ಒತ್ತಾಯ ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. ಕೊಡಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡ ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಒಂದ್ ಕಡೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ಸ್ಪಷ್ಟ ಸಂದೇಶ ಹೊರಬಿದ್ರೆ ಮತ್ತೊಂದ್ ಕಡೆ ಇವತ್ತು ಇಡೀ ದಿನ ಪಂಚಮಸಾಲಿ ಪವರ್ ಪ್ಲೇ ನಡೀತು. ರಾಜ್ಯದ ಹಲವೆಡೆ ಪಂಚಮಸಾಲಿಗಳು ಬೀದಿಗಿಳಿದಿದ್ರು. ಗದಗದಲ್ಲಿ ರಾಜ್ಯ ಹೆದ್ದಾರಿ ತಡೆದಂತ ನೂರಾರು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ವ್ಯಕ್ತಿಯೊಬ್ಬನ ಪ್ಯಾಂಟ್ಗೆ ಬೆಂಕಿ ತಗುಲ್ತಾ ಇದ್ದಂತೆ ದೊಡ್ಡ ಹೈಡ್ರಾಮಾ ನಡೀತು. ವಿಜಯಪುರದಲ್ಲೂ ಪಂಚಮಸಾಲಿ ಹೋರಾಟದ ಕಾವು ಜೋರಾಗಿ ದಗದಗಿಸಿತು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಹೋದಂತ ಹೋರಾಟಗಾರ ಗ್ರೇಟ್ ಬಚಾವಾಗಿದ್ದಾನೆ. ಧಾರವಾಡದಲ್ಲೂ ಪಂಚಮಸಾಲಿಗಳ ಹೋರಾಟ ಜೋರಾಗಿತ್ತು. ಗೋವಾ ಹೆದ್ದಾರಿಗೆ ತಡೆ ಹಾಕಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದ್ರು. ಬೆಳಗಾವಿಯಲ್ಲಿ ಪಂಚಮಸಾಲಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಚಿಕ್ಕೋಡಿಯ ಯಡೂರ ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡದೆ ಹೋದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟರು. ಪಂಚಮಸಾಲಿ ಪರ ದೋಸ್ತಿ ಕಹಳೆ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನೇ ದೋಸ್ತಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಸುವರ್ಣಸೌಧದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿಭಟನಾಕಾರರಿಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಇದು ತುಘಲಕ್ ಸರ್ಕಾರ ಗಲಭೆ ಸೃಷ್ಟಿಸೋದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅಂತ ನಿಗ್ಗಿ ಕೆಂಡ ಕಾರಿದ್ದಾರೆ. ಒಟ್ನಲ್ಲಿ ಮೀಸಲಾತಿ ಯುದ್ಧ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದ್ದು ಸಿಎಂ ಹೇಳಿಕೆ ಬೆನ್ನಲ್ಲೇ ಇನ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.